ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಭಾರತ್ ಜೋಡೋ ಇದಂತೆ ಭಾಳ ಪ್ರಸಿದ್ಧ ಆಗ್ಯದ ದೇಶ ತುಂಬ. ಕಾಂಗ್ರೆಸ್ ಅದರಲ್ಲೂ ರಾಹುಲ್ ಗಾಂಧಿ ಹೊಸ ಒಂದು ಸಾಹಸ ಮಾಡಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೀತಾ ಹೋದರು. ಜೊತೆಗಿದ್ದ ಆಸಾಮದಿಂದ ಮುಂಬೈ ತನಕ ಬಂದರು. ಇವೆಲ್ಲವೂ ಪಾದಯಾತ್ರೆ ಮತ್ತು ಬಸ್ ಯಾತ್ರೆಗಳು ಇಡೀ ದೇಶದ ತುಂಬ ಒಂದು ಹೊಸ ವಾತಾವರಣ ಅಷ್ಟೆಲ್ಲ ಮಾಡಿದ್ರು ಅಂತ ತಿಳ್ಕೊಂಡು ಬಿದ್ದ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಂಥ ಮೋದಿಜಿಯವ್ರಿಗೆ ಇಲ್ಲ, ಇದು ಸಾಧ್ಯ ಇಲ್ಲ, 99 ಜನ ನಮ್ಮವ್ರು ಬಂದಿದ್ದಾರೆ, ನಮ್ಮದೇನು ಜೀವಂತಿಗೆ ಕಾಂಗ್ರೆಸ್ ತೋರಿಸಿಕೊಟ್ಟಂಥ ಭಾರತ್ ಜೋಡೋ. ಆ ನೆಪದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 1,010 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟ 10,000 ಯುವ ಸಂಘಗಳನ್ನು ಸ್ಥಾಪಿಸಬೇಕು ಪ್ರತಿ ಹಳ್ಳಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ, ಅದೇ ಕಾಲಕ್ಕೆ ವಾರ್ಡ್ಗಳಲ್ಲಿ, ನಗರಗಳಲ್ಲಿ ಎಲ್ಲ ಕಡೆ ಹೆಚ್ಚು ಕಡಿಮೆ ಮಾಡಬೇಕು ಅನ್ನೋದು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 6,000, ನಗರ ವಾರ್ಡ್ಗಳಲ್ಲಿ 4,000, ಹೀಗೆ 10,000 ಹಿಂಗೆ ಮಾಡ್ತಾ ಹೋಗೋದು, ಕೂಡಿಸೋದು, ಮೆಂಬರ್ ಮಾಡೋದು, ಮಾಡಿಕೊಂಡು ಅದ್ರ ಮೂಲಕ ಆಟ ಓಟ ಪಾಠ ಮತ್ತೊಂದು ಇವತ್ತು ನಮ್ಮ RSS ಮಾಡ್ತಾ ಇದ್ದಾರಲ್ಲ. ದೇಶಭಕ್ತಿಯನ್ನು ಬೆಳೆಸುವಂಥ ನೆಪದ ಇಟ್ಟುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ಇಡೀ ದೇಶದ ರಾಜಕೀಯ ಚುಕ್ಕಾಣಿಯನ್ನು ತಮ್ಮ ಕೈಲಿ ತೆಗೆದುಕೊಂಡ್ರಲ್ಲ. ಅದೇ ರೀತಿಯಾಗಿ ಇದು RSS ಪ್ರತಿಸ್ಪರ್ಧೆಯಾಗಿ ಭಾರತ್ ಜೋಡೋ ಮಾಡಬೇಕಂತೇಳಿ DKC ಅವರು ಮತ್ತು ಅದೇ ಕಾಲಕ್ಕೆ ಹೈಕಮಾಂಡದ ಡೈರೆಕ್ಷನ್ ಇರೋದ್ರಿಂದ 1,010 ಕೋಟಿ ರೂಪಾಯಿ ಇಟ್ಟುಕೊಂಡು ಅದನ್ನು ನಿಯಂತ್ರಣ ಮಾಡಿಕೊಂಡು ಜನರಲ್ಲೇ ಜಾತ್ಯತೀತ ಭಾವನೆ ಬೆಳೆಸುವಂಥದ್ದು, ಜನರಲ್ಲಿ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬೆಳೆಸುವಂಥದ್ದು, ಕಾಂಗ್ರೆಸ್ ಅಂತ ಹೋರಾಟ ಮಾಡಿದ, ಗಾಂಧಿಯವರು ಏನು ಮಾಡಿದ್ದಾರೆ, ನೆಹರು ಅವ್ರು ಏನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ. ವಿಶೇಷವಾಗಿ RSS ಅವರು ಅಲ್ಲೇ ಹಿಂದೂ ರಾಷ್ಟ್ರ ಕಟ್ಟೋಡೆ ಯಾರು ದುಡಿದ್ರು, ಯಾರು ಮಾಡಿದರು, ಹೆಡಗೇವಾರ್ ಆಗಿರ್ಬೋದು, ನಂತರ ಗುರೂಜಿ ಇರ್ಬೋದು, ಗೋಳ್ವಾಲ್ಕರ್ ಅವರು, ಅದರ ನಂತರ ಬಂದಂಥ ಅನೇಕ ಸುದರ್ಶನ್ ಅವರು ಇರ್ಬೋದು, ಇವತ್ತಿನ ನಮ್ಮ ಈ ಒಂದು ಸಂಚಾಲಕರಾದಂತಹ ಮೋಹನ್ ಭಾಗವತರಾಗಿರ್ಬೋದು, ಇನ್ನುಳಿದೆಲ್ಲ ಈ ದೇಶದ ಒಟ್ಟು ಅವರ ನಾಯಕರಾಗಿದ್ದಾರೆ. ಅವರನ್ನು ಇಲ್ಲಿ ಬಿಂಬಿಸ್ತಾ ದೇಶಭಕ್ತಿಯನ್ನು ತುಂಬಿಸ್ತಾ ಆ ನೆಪದಲ್ಲೇ ಪ್ರತಿಯೊಂದು ವಾರ್ಡು, ಪ್ರತಿಯೊಂದು ಓಣಿಗಳಲ್ಲೇ ಈ ಒಂದು ಸಂಘಟನೆ ಮಾಡಿಕೊಂಡಿದ್ದಕ್ಕೆ ಪ್ರತಿಯಾಗಿ ಸಂಘಟನೆ ಮಾಡಬೇಕು ಹೊರಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದನೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ಒಳ್ಳೆಯದು, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಸಿದ್ಧಾಂತವನ್ನು, ಗಾಂಧೀಜಿಯವ್ರ ವಿಚಾರಗಳನ್ನು ಜನ ಮಾನಸಕ್ಕೆ ತಲುಪಿಸುವಲ್ಲ. ನೆಹರೂಜಿಯವರು ನಿಜವಾಗಿ ಏನಿದ್ರು ಅಂತ ಹೇಳುವಂಥ ಪ್ರಯತ್ನ. ಯಾಕಂದರೆ ವಿಶೇಷವಾಗಿ RSS ಆಗಿರ್ಬೋದು, ಇನ್ನುಳಿದ ಸಂಘ ಪರಿವಾರದ ಸಂಘಟನೆಗಳಾಗಿರ್ಬೋದು, ನೆಹರು ಮತ್ತು ಗಾಂಧೀಜಿಯವ್ರ ಬಗ್ಗೆ ಒಳ್ಳೆಯ ಒಲವನ್ನು ತೋರಿಸಲಾರದ ಆ ಕಾಂಗ್ರೆಸ್ಸನ್ನು ಹೊಡೆಯುವಂಥ ಕೆಲಸವನ್ನು ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಮಾಡ್ತಾಯಿದ್ರು. ಇವರೆಲ್ಲ ನೆಹರು ಆಯ್ತು, ಗಾಂಧೀಜಿ ಅವರಾಯ್ತು, ಇನ್ನುಳಿದವರಾಯ್ತು ಅಂತೇಳಿ ಜನಸಾಮಾನ್ಯರಲ್ಲಿ ಧರ್ಮ ನೆಲೆಗಟ್ಟಿನ ಡಿವೈಡ್ ಆ್ಯಂಡ್ ರೂಲ್ ಮಾಡುವಂಥ ಕೆಲಸವನ್ನು ಮಾಡುತ್ತಾ ಬಂದಿದ್ದರು. ಇವತ್ತದ ಕಲಿಕೆ ಅಂತಲೇ 80-20 ನಮ್ಮ ಯೋಗಿ ಆದಿತ್ಯನಾಥ್ ಅದೇ ಕಾಲ ನಮ್ಮ ಮೋದಿಜಿಯವರಾಗಿರ್ಬೋದು, ಇವರೆಲ್ಲರೂ ಈ ಒಂದು ಸಂಘಟನೆಯಿಂದ ಸಂಘ ಪರಿವಾರದ ಮೇಲೆ ಬಂದಿದ್ದರಿಂದಾಗೆ ಹಿಂದುತ್ವಕ್ಕೆ ಒಲವು ಕೊಟ್ಕೊಂಡು ಹಿಂದೂಗಳಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರಂತಲ್ಲ, ಅಟ್ಲೀಸ್ಟ್ ಹಿಂದೂಗಳಲ್ಲೇ ನಮ್ಮಲ್ಲಿ ಒಗ್ಗಟ್ಟನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅವರು ಯಶಸ್ವಿನೂ ಆಗಿದ್ದಾರೆ. ಇಂಥದ್ರ ಈ ನೋಡಿಕೊಂಡು ಈ ಒಂದು RSSದ ಪ್ರಬಲತೆ ಎದುರಾಗಿ ಸೇವಾದಳ ಅಂತ ಒಂದು ಸಂಘಟನೆ ಇತ್ತು, ಹಿಂದಿಲ್ಲ ಅಂತಲ್ಲ. ಗಾಂಧೀಜಿಯವರು, ಅದೇ ಕಾಲಕ್ಕೆ ವಿನೋಬ ಭಾವೆಯವರು, ನಂತರದಲ್ಲಿ ಅನೇಕ ಅದರ ಜನ ಕೆಲಸ ಮಾಡ್ತಾಯಿದ್ರು. ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಜಾತ್ಯತೀತವಾಗಿ ಒಂದು ಮಕ್ಕಳನ್ನು ಬೆಳೆಸಬೇಕು, ದೇಶಕ್ಕೆ ಹೊಸ ಜನ್ರೇಷನ್ನ ಅಂದ್ರೆ ವಿಚಾರವಾದಿ ಜನರನ್ನು ಕೊಡಬೇಕು ಅನ್ನೋ ದಿಶೆಯಲ್ಲಿ ಸೇವಾದಳದ ಮೂಲಕ ಕೆಲಸಗಳು ಮಾಡ್ತಾಯಿದ್ರು. ನಮ್ಮ ಹರಡೇಕರ್ ಮಂಜಪ್ಪನವರಾಯಿತು, ಇನ್ನುಳಿದವರಾಯಿತು ಮಾಡ್ತಾ ಬಂದರು. ಆದರೆ ಇತ್ತೀಚೆಗೆ ಯಾಕೋ ಏನೋ ಅಲ್ಲಿಯೂ ನೋಡ್ರಿ ಭಾಳ ದಿನಗಳವರೆಗೆ ಅಧಿಕಾರ ಕಾಂಗ್ರೆಸ್ನಲ್ಲಿ ಇದ್ದಿದ್ದಕ್ಕಾಗಿ ಅಲ್ಲಿ ಅದು ಹೋಗಿಬಿಟ್ಟು ಕಡೆಗೆ ಅಲ್ಲಿಯಾಗಿಬಿಡ್ತು. ಬಂದು ಲ್ಯಾಂಡ್ ಮಾಫಿಯಾಗಳು, ಅವರು ಇವರು ರಾಜಕಾರಣಿಗಳನ್ನು ಪ್ಲೀಸ್ ಮಾಡೋದು ಹೋಗುವಂಥ ಜನ ಅಲ್ಲಿ ನಾಯಕರಾಗಿಬಿಟ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಎಲ್ಲ ಸೇವಾದಳ ಎಲ್ಲೂ ಹೋಗಿಬಿಡ್ತು. ಸೇವಾದಳ ದಳ ಹೋದ್ರು ಹೋಗಿಬಿಡ್ತು. ಇವತ್ತು ಸೇವಾದಳದ ಬಗ್ಗೆ ನಾವೆಲ್ಲೂ ಕೇಳ್ತಾ ಇಲ್ಲ. ಸುಮ್ಮನೆ ಯಾವಾಗ ಒಂದು BK ಹರಿಪ್ರಸಾದೋ ಮತ್ತಾರೋ ಮಾತಾಡೋದು ಕೇಳ್ತಾ ಇರ್ತೀವಿ. ಆದರೆ ನಿಜವಾಗಿ ಈ ಸೇವಾದಳ RSS ಮಟ್ಟದಲ್ಲಿ ಬೆಳೀಲಿಲ್ಲ. ಜನರಲ್ಲೇ ಮತ್ತೊಂದು ಯುವಕರಲ್ಲಿ, ಅದರಲ್ಲೂ ಮಕ್ಕಳಲ್ಲಿ 18 ವಯಸ್ಸಿನ ಹಿಡ್ಕೊಂಡು 14 ವಯಸ್ಸಿನ ಮಕ್ಕಳು ಹಿಡ್ಕೊಂಡು 30-35 ಈ ಒಂದು ಏನು ಫೋರ್ಸ್ ಇರ್ತದೆ, ಆ ಫೋರ್ಸನ್ನು ಮನಗಿಲ್ಲವಲ್ಲೇ ಸೇವಾದಳ ಸೋತು ಹೋಗಿದೆ ಅನ್ನೋದು ಎರಡು ಮಾತಿಲ್ಲ. ಅದಕ್ಕೆ ಕಾರಣ ಹಲವು ಅದಾವೆ.
ಅದನ್ನು ಇವತ್ತು ಅರ್ಥ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಅವರು, ಜೊತೆಗೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲ ಕುಡ್ಕೊಂಡು ಇಲ್ಲಪ್ಪ ನಾವು ಈ ಭಾರತ್ ಜೋಡೋ ಹೆಂಗೋ ಒಂದು ಒಳ್ಳೆಯ ಹೆಸರಾಗ್ಯದ ಅದು ನಾವು ಮಾಡೋಣ, ಆರ್ ಎಸ್ ಎಸ್ಗೆ ಒಂದು ಪ್ರತಿಯಾಗಿ ನಿಲ್ಲಿಸೋಣ ಅಂತ, ಪ್ರತಿಯಾಗಿ ಒಂದು ಹೋರಾಟ ಸಂಘಟನೆ ಮಾಡುವಂಥ ವಿಚಾರಧಾರೆಯಲ್ಲಿ ಹೊರಟಿದ್ದಾರೆ. ಅದಕ್ಕಾಗಿ ಫಂಡು ತೆಗೆದು ಹೇಳ್ತಾ ಇದ್ದಾರೆ. ಹೀಗಾಗಿ ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಈ ರೀತಿಯಾಗಿ 1010 ಕೋಟಿಗೆ ಅಂತ ತೆಗೆದಿಟ್ಟಿದ್ದಾರೆ, ಖರ್ಚು ಮಾಡ್ಕೊಂಡು ಹೋಗುವಂಥದ್ದು. ಜೊತೆಗೆ ಇವುಗಳು ಎಲ್ಲ ಹೇಳಿದರು. ಮತ್ತು ಇನ್ನೊಂದು ಏನಪ್ಪ ಸರ್, ಎಲ್ಲರಿಗೂ ಆಟದ ಮೇಲೆ ಮತ್ತೊಂದ್ರ ಮೇಲೆ ಒಂದು ಸ್ವಲ್ಪ ಆಸಕ್ತಿ ಹೆಚ್ಚಿರ್ತದೆ. ಅದನ್ನು ಮೂಲ ಗುರುತಾಡದಂಥ ಆರ್ ಎಸ್ ಎಸ್ ಇವತ್ತು ಇಡೀ ದೇಶದ ತುಂಬ ಪ್ರತಿ ಹಳ್ಳಿಯರು ಸಹಿತ ಹೋಗಿ ಮುಟ್ಟುವಂಥ ಪ್ರಯತ್ನ ಮಾಡಿದ. ಈಗ 88,000 ಶಾಖೆಗಳು ಅದಾವ ಅಂತೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ 1,00,000 ಗುರಿ ಟಾರ್ಗೆಟ್ ಇತ್ತು, ಯಾಕೋ ಆಗಲಿಲ್ಲ ಇಲ್ಲಿವರೆಗೆ. ಅದು ಆಗಬೇಕಾಗಿದ್ದು ಆಗ್ತದೆ, ಮುಂದೆ ಒಂದಾದ್ರು ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನೋ ಮಾತುಗಳು ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಭಾರತ್ ಜೋಡೋ ಅನ್ನೋಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಕಡಿಮೆ ಒಂದು 10,000 ಏನಪ್ಪ ಅಂತಂದ್ರೆ ಈ ಒಂದು ಪಂಚಾಯತ್ ಎಲ್ಲ ಸಂಘಟನೆಗಳು ಮಾಡಿ ಅದರ ಮೂಲಕ ಜನರಿಗೆ ಮುಟ್ಟುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಪ್ರಯತ್ನದ ಆರ್ ಎಸ್ ಎಸ್ಗೆ ಒಂದು ಪ್ರಬಲವಾದ ಪ್ರತಿಸ್ಪರ್ಧೆ ಆಗ್ಬೋದು. ಆ ಮಧ್ಯ ಇದೇ ಸಂದರ್ಭದಲ್ಲೇ ಇವೆಲ್ಲ ಸಂಘಟನೆ ಮಾಡಬೇಕು ಪ್ರತಿ ಹಳ್ಳಿಯೆಲ್ಲ ಹೇಳ್ಕೊಂಡಿದ್ದಾರೆ ಏನು ಮಾಡಬೇಕು, ಯಾವ ರೀತಿ ಮಾಡ್ಬೇಕು ಅಂತೇಳಿ. ಆದರೆ ಒಂದು ಮಾತು ಇನ್ನೊಂದು ಡೆವಲಪ್ಮೆಂಟ್ ಆಗಲಿಕ್ಕತ್ತದ ನಿಜವಾಗಿಯೂ. ಹೌದು, ಆರ್ ಎಸ್ ಎಸ್ ಅದನ್ನು ಒಂದಿನಂತೆ ನಮ್ಮ ಎಲ್ಲಿ ಆಗ್ಯದ ಯಾವ ಮಾಡಿದ್ರಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಧ್ವನಿ ಎತ್ತಿದೆ, ಅದು ಕೇಳುವಂಥದ್ದೇನ ರೀ. ಅಹಿಂದಂತೆ ಕರ್ನಾಟಕದಲ್ಲಿ ಇವತ್ತು ದೊಡ್ಡ ಹೆಸರು ಮಾಡ್ಯದ. ಅದರಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಅನೇಕ ಇನ್ನುಳಿದ ಲೀಡರ್ಗಳಿದ್ದಾರೆ. ಅದರಲ್ಲಿ ಅವ್ರಿಗೆ ಇವತ್ತು ಕೇಳ್ತಾ ಇದ್ದಾರೆ ಇವರು ಬಿ ಜೆ ಪಿಗರು, ನೀವು ಆರ್ ಎಸ್ ಎಸ್ ಅದು ಆರ್ ಎಸ್ ಎಸ್ ಅನ್ನೋಂಥವ್ರು ಆರ್ ಎಸ್ ಎಸ್ ಅದ ನೋಂದಣಿ ಕೇಳ್ತಾ ಇದ್ರಿ, ಅಹಿಂದದ ನೋಂದಣಿ ಇಲ್ಲದ ನಿಮ್ಮದು ಅಂತೇಳಿ. ಹೌದು, ಮತ್ತು ಇದನ್ನು ಮಾಡಬೇಕಲ್ಲ ಇವರು ತಪ್ಪದು ಅನ್ನುವಂಥ ಮಾತುಗಳು ಅದ. ಅವ್ರಿಗೆ ತೋರಿಸು ನಿಮ್ಮದು ಅನ್ನುವಂಥ ಮಾತು. ಅಂದ್ರೆ ಯಾವಾಗಲೂ ಇನ್ನೊಬ್ಬರು ನಾವು ಬಟ್ ಮಾಡಿ ಹೇಳೋ ಮುಂದೆ ಆರೋಪ ಮಾಡೋ ಮುಂದೆ ನಾವು ಮಾತ್ರ ಸರಿ ಇದ್ದೀವ ಅನ್ನುವಂಥ ವಿಚಾರ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಅಹಿಂದದವರು ಇವತ್ತು ಅದಕ್ಕೆ ಉತ್ತರ ಕೊಡುವಂಥ ಅನಿವಾರ್ಯತೆ ಇದೆ. ಹೌದು, ಆರ್ ಎಸ್ ಎಸ್ ನೀವು ಕೇಳೋ ಮುಂದೆ ಮತ್ತು ಅಹಿಂದದ ಯಾಕೆ ನೀವು ಕೊಡಬಾರ್ದು, ನೀವು ಯಾಕೆ ನೋಂದಣಿ ಮಾಡಬಾರ್ದು, ಸಂಘಟನೆ ಮಾಡಬಾರ್ದು, ಎಲ್ಲದಾದ್ರೂ ಆಫೀಸು ಯಾರಿದ್ದಾರೆ ಅಂತೇಳಿ ರಘು ಅನ್ನೋಂಥವ್ರು ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾರೆ. ಅನೇಕರಿಗೆ ಪ್ರಶ್ನೆ ಮಾಡ್ತಾರೆ, ಒಬ್ಬರಲ್ಲ. ಎಲ್ಲದಪ್ಪ ಅದು ಸಂಘಟನೆ ಅಂತೇಳಿ. ಇವು ಯಾಕೆ ಈ ಚರ್ಚೆ ತರ್ತಾ ಇದ್ದೀವಿ ಅಂತಂದ್ರೆ, ನಾವು ಒಬ್ಬರ ಮೇಲೆ ಆರೋಪ ಮಾಡ್ಬೋದು, ಮೊದಲು ನಾವು ಕರೆಕ್ಟ್ ಇದ್ದೀವಾ ಅನ್ನೋದ್ರ ಬಗ್ಗೆ ನೀವು ಲಕ್ಷ್ಯ ಹರಿಸ್ಬೇಕಾಗ್ತದೆ. ಏನೋ ಆಗಲಿ, ಇವತ್ತು ಆರ್ ಎಸ್ ಎಸ್ ನೋಂದಣಿ ಮಾಡಬೇಕಾಗಿದ್ದಾನೆ, ಅದೇ ಕಾಲಕ್ಕೆ ಅಹಿಂದ ನೋಂದಣಿ ಮಾಡಿಸ್ಬೇಕಾಗಿದ್ದಾನೆ. ನೋಂದಣಿ ಇಲ್ಲದಂಥ ಸಂಘಟನೆಗಳನ್ನು ಆ ಮೂಲಕ ದುಡ್ಡು ನಿಂತದಾಗ್ರಿ ಮಧ್ಯ ಮಾಡೋದಾಗ್ರಿ ಅದು ನಡೀದ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದ್ರೆ ಈ ಬರುವಂಥ ದುಡ್ಡಿಗೆ ಜವಾಬ್ದಾರಿ ಯಾರು, ಸಂಘಟನೆ ಇಲ್ಲ, ಏನಿಲ್ಲ, ಅಲ್ಲಿ ಅದು ಆಫೀಸು ಇಲ್ಲ, ಏನೂ ಇಲ್ಲ. ಇಲ್ಲದಾಗ ಅದ್ರ ವ್ಯವಹಾರ ಹೆಂಗೆ ನೋಡ್ಕೊಳ್ತೀರಿ ನೀವು? ಅವ್ರನ್ನ ಆರ್ ಎಸ್ ಎಸ್ಗೆ ಹೇಳು ಗುರುದಕ್ಷಿಣೆ ಅಂತ ಬರ್ತದೆ, ಅದು ನಾವು ಮಾಡ್ತೀವಿ ಅಂತೇಳಿ. ಬರೀ ಗುರುದಕ್ಷಿಣೆ ದೊಡ್ಡ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ ಆರ್ ಎಸ್ ಎಸ್ಗೆ ಅನ್ನೋದು ಪ್ರಶ್ನೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಈಗ ಬರ್ತಾ 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 ಏನಾಗ್ತಾ ಇದೆಯಪ್ಪ ಅಂದ್ರೆ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಅಂತ ಆಗ್ತಾ ಇದೆ ಮೂಮೆಂಟ್ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ಸಿಗೆ ಮುಖ್ಯವಾಗಿ ಇಲ್ಲಿ ಈ ಪ್ರಚಾರಕ್ಕೆ ಮೋದಿ ಅವರ ಗುರಿ ಅಲ್ಲ, ಅವ್ರ ಟಾರ್ಗೆಟ್ ಇರೋದು ಆರ್ ಎಸ್ ಎಸ್ ಅಂತ ಮೋದಿ ಅವರು 100 ಜನ ತಯಾರು ಮಾಡೋದು ಶಕ್ತಿ ಹೊಂದಿದ್ದು. ಅದಕ್ಕೆ ಅದನ್ನು ಟಾರ್ಗೆಟ್ ಮಾಡೋದು ಅಂತೇಳಿ ಇವತ್ತು ಭಾರತ್ ಜೋಡೋ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅದಕ್ಕೆ 1010 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಪ್ರತಿ ಪಂಚಾಯತ್ ಆಯಿತು, ಗ್ರಾಮ ಆಯಿತು, ವಾರ್ಡ್ ಆಯಿತು, ನಗರ ಆಯಿತು, ಪಟ್ಟಣ ಆಯಿತು, ಎಲ್ಲರಿಗೂ ಸ್ಥಾಪಿಸೋದು ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು, ಆರ್ ಎಸ್ ಎಸ್ಗೆ ಎಷ್ಟು ಮಟ್ಟಿಗೆ ಇವರು ಪ್ರಬಲ ಪ್ರತಿಸ್ಪರ್ಧೆಯನ್ನು ಒಡ್ಬೋದು, ಇವರು ಮುಂದಿನಲ್ಲಿ ಏನಾಗ್ಬೋದು ಅಂತೇಳಿ ಬರೀ ದುಡ್ಡು ಹಾಕಿದ್ರೆ ಅಷ್ಟೇ ಅಲ್ಲ, ಅದು ನಿರಂತರ ನಡಿಬೇಕು. ಅದು ಕೆಲವ್ರು ಮಾಡ್ತಾರಲ್ರಿ, ನಾವು ಬಾಕ್ರಿ ರೋಟಿ ಮಾಡ್ತೀವಿ ಅಂತ ಕೆಲವ್ರು ಮಾಡಿದ್ರಿಂದ ಇದೆಲ್ಲ ನನಗೆ ಗೊತ್ತಿಲ್ಲ. ಬಾಕ್ರಿ ರೋಟಿ ಅಂದರೆ ಇದರ ಅರ್ಥೇನು, ಇವರು ಹೆಸರಿಗೆ ಒಂದು ಕೆಲವು ದಿವಸ ಮಾಡ್ಕೊಂಡು ಹೋಗ್ತಾರೆ, ಅದು ನಿರಂತರ ನಡಿಬೇಕು. ಅದು ಆ ನಿರಂತರ ನಡೆಯುವಂಥ ಕೆಲಸ ಈ ಕಾಂಗ್ರೆಸ್ನಿಂದ ಆಗ್ತದನ. ಸೇವಾದಳನಾಗಿರ್ಬೋದು, ಭಾರತ್ ಜೋಡೋ ಆಗಿರ್ಬೋದು, ಇವು ಮೇವು ಕೊಟ್ಟು ಮಾಡಿ ಎಲೆಕ್ಷನ್ ಬಂದದ, ಅವ್ರಿಗೆ ಎಲೆಕ್ಷನ್ ದುಡ್ಡು ಕೊಟ್ಟಿದಾಗ ಹಂಚಿ ಅಲ್ಲಿ ಆಟಕ್ಕೆ ಕೊಡ್ತಾ ಇದ್ವಿ ಅಂತೇಳಿ ಮಾಡುವಂಥ ಕೆಲಸಗಳದಾವೆ. ಯಾಕಂದರೆ ಸಂಘಟನೆ ಯಾವುದಂದ್ರೆ ಆ ಮೂಲಕ ದುಡ್ಡು ಹೋಗಿ ಮುಡ್ಸಕ್ಕೆ ಬರ್ತದೆ, ದುಡ್ಡು ಹರ್ಸಕ್ಕೆ ಬರುತ್ತೆ ಅಂತ ಒಂದು ಪ್ಲ್ಯಾನ್ಗಳು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡ್ತಾವೆ. ಹಂಗೆ ಮಾಡೋಕ್ಕಿಂತಲೂ ಒಂದು ಪ್ರಬಲವಾದಂಥ ಸೇವಾದಳ ಸಂಘಟನೆ ಹುಟ್ಟಾಕೊಂಡು ಜೊತೆಗೆ ನಿರಂತರ ನಡೆಯುವಂಥ ಕೆಲಸ ಆಗಬೇಕು. ಬರೀ ಎಲೆಕ್ಷನ್ ಬಂದದಪ್ಪ ಈಗ ಒಂದು ವರ್ಷಕ್ಕೆ 1,000 ಕೋಟಿ, ಮುಂದಿನ ವರ್ಷ 1,000 ಕೋಟಿ ಹಾಕಿ ನಂತರದಲ್ಲಿ ಭಾರತ್ ಜೋಡೋ ಸಂಘಟನೆನ ಮಾಯಾಗಿ ಹೋಗಬಾರ್ದು ಅನ್ನೋಂಥದ್ದು. ಯಾಕಂದ್ರೆ ಆರ್ ಎಸ್ ಎಸ್ದಲ್ಲೇ
ಕಳೆದ 100 ವರ್ಷಗಳಿಂದ ಅದನ್ನು ಉಳಿಸ್ಕೊಂಬಂದಿದ್ದು ದೊಡ್ಡ ಸಾಧನೆ. ನಾವು ಅಷ್ಟು ಟೀಕೆ ಮಾಡಿರಿ ಮತ್ತೇನೋ ಮಾಡಿರಿ ಅದನ್ನು ನಮ್ಮ ಮನಸ್ಸಿಗಿಲ್ಲ ಅಂತ ಟೀಕೆ ಮಾಡಿದ್ವಿ ಅಂತಲ್ಲ, ಅದು ಸಾಧನೆ ಒಪ್ಪಬೇಕಾಗ್ತದೆ. ಅದು ಸರಿ ಅದು ತಪ್ಪದನೋ ಸಿದ್ಧಾಂತ ಬೇರೆ, ಬಟ್ ಇಲ್ಲಿಯವ್ರಿಗೆ ಉಳಿದಿದ್ದೇನು ಸುಳ್ಳಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ RSSಗೆ ಪ್ರಬಲ ಸವಾಲು ಹಾಕ್ಬೋದಾಯಿತು. ಬಾರ್ ಜೋಡೋ ನೋಡೋಣ ಮುಂದಿನ ಏನಾಗ್ಬೋದು ಅಂತೇಳಿ. ಬಟ್ ಕಾಂಗ್ರೆಸ್ಸಿಗೆ ಇವತ್ತು ಮಾತ್ರ ಅಳಿವು ಉಳಿವಿನ ಪ್ರಶ್ನೆ, ಅದು ಹೋರಾಟ ಮಾಡಲೇಬೇಕು. ಇಲ್ಲಾಂದ್ರೆ ಇತಿಹಾಸ ಗರ್ಭದಲ್ಲೇ ಅದು ಹೋಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕಾರಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.